ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಈ ಲರ್ನಿಂಗ್ ಕ್ಲಾಸ್ by Nagaraj Karigar, GTO Government ITI Rippanpete. In the previous class we are discussed about armature reaction. In this today's class we are discussed about commutation. So armature reaction ಅಂದ್ರೆ ಏನು ಅನ್ನೋದನ್ನು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ. ಸೊ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಭಾವಿಸ್ತಾ ಇವತ್ತಿನ ಮುಂದಿನ ಕ್ಲಾಸಲ್ಲಿ ಕಾಮ್ಯುಟೇಷನ್ ಅಂತಕ್ಕಂಥ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ. ಇದು ಕೂಡ ಬಹಳನೇ ಮುಖ್ಯವಾಗಿರ್ತಕ್ಕಂಥದ್ದು ಡಿ ಸಿ ಜನರೇಟರ್ ಮತ್ತು ಮೋಟ್ರ್ ವಿಚಾರದಲ್ಲಿ. ಸೊ ಹಾಗಾದರೆ ಈ ಕಾಮ್ಯುಟೇಷನ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಆ ಕಾಮ್ಯುಟೇಷನ್ ಹೇಗಾಗುತ್ತೆ, ಕಾಮ್ಯುಟೇಷನ್ನಿಂದ ಅನಾಹುತಗಳೇನಾಗ್ತವೆ, ಅಂದರೆ ಯಾವ ರೀತಿ ಪರಿಣಾಮ ಆಗುತ್ತೆ ಜನರೇಟರ್ ಮೇಲೆ, ಅದನ್ನು ಹೇಗೆ ರೆಮಿಡಿ ಮಾಡೋದು ಅಥವಾ ಅದನ್ನು ಹೇಗೆ ತೆಗೆದು ಹಾಕೋದು ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಕಾಮ್ಯುಟೇಷನ್. When a DC generator is loaded, the current flows through the armature winding, commutator and brushes to the external circuit. During this process, whenever a brush spans the two commutator segments, the winding element connected to those commutator segment is short circuited. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಗೊತ್ತಿದೆ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಆರ್ಮೇಚರು ಈ ರೀತಿ ತಿರುಗ್ತಾ ಇರ್ತದೆ. ಆದರೆ ಇಲ್ಲಿ ಬ್ರಷ್ಗಳು ಏನಾಗಿದ್ದಾವೆ, ಇಲ್ಲಿ ಫಿಕ್ಸಡ್ ಪೊಸಿಷನಲ್ಲಿ ಇದ್ದಾವೆ. ಬ್ರಷ್ಗಳು ಫಿಕ್ಸಡ್ ಪೊಸಿಷನಲ್ಲಿದೆ, ಕಾಮ್ಯುಟೇಟ್ರು ಅದರಲ್ಲಿ ಆರ್ಮೇಚರ್ ಜೊತೆಯಲ್ಲಿ ತಿರುಗ್ತಾ ಇದೆ. ಈ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಒಂದು ಗ್ಯಾಪ್ ಕಾಣಿಸುತ್ತಲ್ಲ ನಮಗೆ, ಗೆರೆ ಕಾಮ್ಯುಟೇಟರ್ನಲ್ಲಿ, ಅದು ಎರಡು ಸೆಗ್ಮೆಂಟ್ ಮಧ್ಯೆ ಇರ್ತಕ್ಕಂಥ ಒಂದು ಗ್ಯಾಪ್ ಅಲ್ವಾ. ಸೊ ಅದು ಇನ್ಸುಲೇಟೆಡ್ ಆಗಿರ್ತದೆ, ಅಂದರೆ ಒಂದು ಸೆಗ್ಮೆಂಟಿಗೆ ಇನ್ನೊಂದು ಸೆಗ್ಮೆಂಟ್ ಇನ್ಸುಲೇಟೆಡ್ ಆಗಿರ್ತದೆ. ನೋಡಿ, ಇದನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಒಂದಲ್ಲ ಒಂದು ಟೈಮಿಗೆ ಈಗ ಇದು ತಿರುಗ್ತಾ ಇದ್ದಾಗ ಈ ಬ್ರಷ್ ಪಾಯಿಂಟ್ಗಳೇನಿದಾವಲ್ಲ, ಈ ಬ್ರಷ್ ಪಾಯಿಂಟ್ಗೆ ಏನಾಗುತ್ತೆ ಅಂದರೆ ಎರಡು ಸೆಗ್ಮೆಂಟ್ಗಳು ಬಂದು ಜಾಯ್ನ್ ಆಗೋ ಸಾಧ್ಯತೆ ಇರ್ತದೆ. ಅಂದರೆ ಈ ಬ್ರಷ್ ಏನಾಗುತ್ತೆ, ಅಟ್ ಎ ಟೈಮ್, ಒಂದು ಫ್ರ್ಯಾಕ್ಷನ್ ಟೈಮ್ ಆದ್ರೂ ಅಟ್ ಎ ಟೈಮ್ ಎರಡು ಬ್ರಷ್ಗಳ ಮೇಲೆ ಹೀಗೆ ಕೂರುತ್ತೆ ಮಧ್ಯ ಅಂತ ಹೇಳ್ತೀವಿ. ಆ ಎರಡು ಬ್ರಷ್ಗೆ ಜಾಯ್ನ್ ಆಗಿ ಕೂರ್ತಕ್ಕಂಥ ಸಂದರ್ಭ ಅಲ್ಲಿ ಬರ್ತಾನೆ ಇರುತ್ತಲ್ವ. ಈ ರೊಟೇಷನ್ ಟೈಮ್ ಆದಾಗ ಈ ಕಾರ್ಬನ್ ಬ್ರಷ್ ಎರಡು ಬ್ರಷ್ಗಳಿಗೆ, ಒಂದು ಟೈಮ್ ಒಂದೇ ಬ್ರಷ್ಗೆ ಇರ್ಬೋದು ಅಥವಾ ಒಂದು ಟೈಮಲ್ಲಾದರೂ ಕೂಡ ಅದು ಎರಡು ಬ್ರಷ್ನ ಮಧ್ಯೆ ಬರೋ ಸಾಧ್ಯತೆ ಡೆಫಿನೆಟ್ಲಿ ಇದ್ದಿರುತ್ತೆ. ನಮಗೆ ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಹಾಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸ್ಪಾರ್ಕ್ ಬರುತ್ತೆ. ಎಲ್ಲಿ ನಮ್ಮ ಈ ಕಾರ್ಬನ್ ಬ್ರಷಲ್ಲಿ ಒಂದು ಸ್ಪಾರ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಿಗ್ ಸ್ಪಾರ್ಕ್ ಈ ಜಾಗದಲ್ಲಿ ಬರುತ್ತೆ, ಇಲ್ಲೆಲ್ಲ ಸ್ಪಾರ್ಕ್ ಈ ಜಾಗದಲ್ಲಿ ಬರುತ್ತೆ. ಯಾಕಾಗಿ ಬರುತ್ತೆ ಆ ಸ್ಪಾರ್ಕು? ಆ ಹೆವಿ ಸ್ಪಾರ್ಕ್ ಬಂದರೆ ಏನು, ಸ್ಮೂತ್ ಕಾಮ್ಯುಟೇಷನ್ ಆ್ಯಂಡ್ ರಫ್ ಕಾಮ್ಯುಟೇಷನ್ ಅಂತ ಬರ್ತದೆ ಇಲ್ಲಿ. ಆ ಹೆವಿ ಸ್ಪಾರ್ಕ್ ಯಾವಾಗ ಬರುತ್ತೆ, ಯಾಕಾಗಿ ಬರುತ್ತೆ, ಆ ಹೆವಿ ಸ್ಪಾರ್ಕ್ ಬಂದರೆ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಅಂಥ ಒಂದು ಸಂದರ್ಭದಲ್ಲಿ ಯಾವಾಗ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ಗಳು, ಎರಡು ಸೆಗ್ಮೆಂಟ್ಗಳು ಈ ಕಾರ್ಬನ್ ಬ್ರಷ್ಗೆ ಕಾಮನ್ನ ಎರಡು ಸೆಗ್ಮೆಂಟ್ಗಳು ಒಂದೇ ಸರಿಗೆ ಬಂದು ಅವಾಗ ಅದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಲ್ಲಿ. ಸೊ ಆ ಶಾರ್ಟ್ ಸರ್ಕ್ಯೂಟ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ನಮಗೆ ಒಂದು ಸ್ಪಾರ್ಕ್ ಉತ್ಪತ್ತಿ ಆಗುತ್ತೆ. ದ ಚೇಂಜಸ್ ಇನ್ ಕರೆಂಟ್ ಡೈರೆಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ವೈಂಡಿಂಗ್ ಎಲಿಮೆಂಟ್ ಜಸ್ಟ್ ಬಿಫೋರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ದ ಶಾರ್ಟ್ ಸರ್ಕ್ಯೂಟ್ ಈಸ್ ಕಾಲ್ಡ್ ದಿ ಕಾಮ್ಯುಟೇಷನ್. ಹೀಗೆ ಆ ಒಂದು ಆರ್ಮೇಚರ್ ಹೀಗೆ ಸುತ್ತುತ್ತಾ ಇರಬೇಕಾದಾಗ ಏನಾಗುತ್ತೆ ಇಲ್ಲಿ ಅಂತ ಹೇಳಿದರೆ, ಆ ಯಾವ ಒಂದು ಸಂದರ್ಭದಲ್ಲಿ ಅದು ಎರಡು ಸೆಗ್ಮೆಂಟ್ಗಳು ಈ ಕಾರ್ಬನ್ ಬ್ರಷ್ಗೆ ಬರ್ತದೆ, ಅಂಥ ಸಂದರ್ಭದಲ್ಲಿ ಅಲ್ಲೊಂದು ಎರಡು ಸೆಗ್ಮೆಂಟ್ ಮಧ್ಯೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಅಲ್ಲಿ ಲೆಫ್ಟ್ ಸೈಡಿಂದ ಒಂದು ವೈಂಡಿಂಗು, ರೈಟ್ ಸೈಡಿಂದ ಒಂದು ವೈಂಡಿಂಗ್ ಅಲ್ಲದೆ ಮಿಡ್ಲಲ್ಲಿ ಒಂದು ವೈಂಡಿಂಗ್ ಏನಾಗ್ಬಿಡುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಅಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಸೊ ಹಾಗೆ ಅಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಡ್ಯೂರಿಂಗ್ ದ ಶಾರ್ಟ್ ಸರ್ಕ್ಯೂಟ್ ಏನಾಗುತ್ತೆ, ಅಲ್ಲಿ ಒಂದು ಸ್ಪಾರ್ಕ್ ಬರ್ತದೆ. ಅದನ್ನೇ ನಾವಿಲ್ಲಿ ಹೇಳ್ತೀವಿ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಅಂತ ಹೇಳ್ತೀವಿ. ಅಂದರೆ ಆ ಶಾರ್ಟ್ ಸರ್ಕ್ಯೂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಇನ್ನೇನು ಕ್ಲೋಸಾಗಿ ಹೋಗೋವಂಥ ಸಂದರ್ಭದಲ್ಲಿ ಒಮ್ಮೆಲೆ ಏನಾಗುತ್ತೆ, ಸ್ಪಾರ್ಕ್ ಬರ್ತದೆ. ಅದು ಶಾರ್ಟ್ ಸರ್ಕ್ಯೂಟ್ ಟೈಮಲ್ಲಿ ಇಟ್ ಈಸ್ ಕಾಲ್ಡ್ ದಿ ಕಾಮ್ಯುಟೇಷನ್ ಅಂತ ಹೇಳ್ತೀವಿ. ಅಂದರೆ ಅದು ಏನು ಆರ್ಮೇಚರ್ ತಿರುಗ್ತಾ ಇದ್ದಾಗ ಎರಡು ವೈಂಡಿಂಗ್, ಎರಡು ಸೆಗ್ಮೆಂಟ್ಗಳ ಮಧ್ಯಭಾಗಕ್ಕೆ, ಅಂದರೆ ಎರಡು ಸೆಗ್ಮೆಂಟ್ಗಳು ಸೇರಿ ಕಾಮ್ಯುಟೇಟರ್ಸ್ ಇದು ಬ್ರಷ್ ಕನೆಕ್ಟ್ ಆದಂಥ ಸಂದರ್ಭದಲ್ಲಿ ನೀವಿಲ್ಲಿ ಆರ್ಮೇಚರ್ ಮೂವ್ ಆದಾಗ ನೋಡ್ಬೋದು, ಅದನ್ನು ಗಮನಿಸ್ಬೋದು. ಒಂದಲ್ಲ ಒಂದು ಸಂದರ್ಭದಲ್ಲಿ ಪ್ರತಿ ಟೈಮಲ್ಲೂ ಕೂಡ ಏನಾಗುತ್ತೆ, ಕಾರ್ಬನ್ ಬ್ರಷ್ಗಳು ಎರಡು ಸೆಗ್ಮೆಂಟಿಗೆ ಶಾರ್ಟ್ ಆಗ್ತಿರ್ತವೆ. ಅಂಥ ಒಂದು ಸಿಚುವೇಷನಲ್ಲಿ ಆಗ್ತಕ್ಕಂಥ ಒಂದು ಎಫೆಕ್ಟ್ ಇದೆ. ಇದನ್ನು ಕಾಮ್ಯುಟೇಷನ್ ಎಫೆಕ್ಟ್ ಅಂತ ಹೇಳ್ತೀವಿ. ಇಫ್ ದ ಚೇಂಜಿಂಗ್ the current direction is
ಗ್ರ್ಯಾಜುವಲ್. ಈ ಚೇಂಜ್ ಇನ್ ಕರೆಂಟ್ ಡೈರೆಕ್ಷನ್ನು ಗ್ರ್ಯಾಜುವಲ್ ಆಗ್ತಾ ಇದ್ದರೆ ದೆನ್ ಎ ಸ್ಮೂತ್ ಕಾಮ್ಯುಟೇಷನ್ ಟೇಕ್ಸ್ ಪ್ಲೇಸ್. ಅಂಥ ಸಂದರ್ಭದಲ್ಲಿ ನಮಗೆ ಸ್ಮೂತ್ ಕಾಮ್ಯುಟೇಷನ್ ಆಗುತ್ತೆ. ಆನ್ ದ ಅದರ್ ಹ್ಯಾಂಡ್ ಎ ಸಡನ್ ಚೇಂಜ್ ಇನ್ ಕರೆಂಟ್ ಇನ್ ದ ವೈಂಡಿಂಗ್ ಎಲಿಮೆಂಟ್ ಈಸ್ ಕಾಲ್ಡ್ ದಿ ರಫ್ ಕಾಮ್ಯುಟೇಷನ್. ಅದ್ರ ಬದಲಾಗಿ ಏನಾದರೂ ನಮಗೆ ಸಡನ್ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಆ ಡೈರೆಕ್ಷನ್ನು ಕರೆಂಟಿಂದು, ಆವಾಗ ನಮಗೆ ಏನಾಗುತ್ತೆ ಅಂತಾರೆ ಅಲ್ಲಿ ಒಂದು ರಫ್ ಕಾಮ್ಯುಟೇಷನ್ ಆಗುತ್ತೆ, ವಿಚ್ ರಿಸಲ್ಟ್ಸ್ ಇನ್ ಹೆವಿ ಸ್ಪಾರ್ಕಿಂಗ್ ಎಟ್ ದ ಸೈಡ್ಸ್ ಆಫ್ ಬ್ರಷಸ್. If rough commutation is allowed to continue, the brushes and commutator get spoiled ultimately due to the excess of heat produced by the sparks. ಸೊ ನಾವು ಅದನ್ನು ಹಾಗೆ ಬಿಟ್ಬಿಟ್ಟಿವಿ ಅಂತ ಹೇಳಿದ್ರೆ, ಈ ರಫ್ ಕಮ್ಯುಟೇಷನ್ ಆಗ್ತಾ ಇದೆ, ಅಲ್ಲಿ ಹೆವಿ ಸ್ಪಾರ್ಕ್ ಬರ್ತಾ ಇದೆ ಕಾರ್ಬನ್ ಬ್ರಷ್ ಹತ್ರ ಅಂತ ಹೇಳಿದ್ರೆ, ಅದನ್ನು ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ, ಸೊ ಆ ಕಮ್ಯುಟೇಟರ್ ಸ್ಪಾಯ್ಲ್ ಆಗುತ್ತೆ, ಹಾಳಾಗುತ್ತೆ ಅದು. ಜೊತೆಗೆ ಅದಲ್ಲದೆ ಅಲ್ಲಿ ಎಕ್ಸೆಸ್ ಆಫ್ ಹೀಟ್ ಕೂಡ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಪಾರ್ಕ್ನಿಂದಾಗಿ. These changes in current are explained through the following figure 28 shows the current in the coil B flows in a clockwise direction and the brush collects I1 amps from the left side winding and I2 amps from the right side winding. ಇಲ್ಲಿ ನಿಮಗೆ ಫಿಗರ್ 28 ನೀವು ಅಬ್ಸರ್ವ್ ಮಾಡಿರೋ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ನಮಗೆ ಒಂದು ಕಾಯಿಲ್ ಎ ಬಿ ಸಿ ಅಂತ 3 ಕಾಯಿಲಲ್ಲಿ ನೋಡ್ಬೋದು. ಒಂದರಲ್ಲಿ ಏನಿದೆ ಈ ನೋಡಿದೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕರೆಂಟು ಫ್ಲೋ ಆಗ್ತಾ ಇದೆ, ಇದರಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಫ್ಲೋ ಆಗ್ತಾ ಇದೆ. ಹಾಗೆ ಬಿನಲ್ಲೂ ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಕರೆಂಟ್ ಫ್ಲೋ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ನನ್ನ ಕಾರ್ಬನ್ ಬ್ರಷ್ ಎಲ್ಲಿದೆ ಅಂದರೆ ಸೆಗ್ಮೆಂಟ್ 3 ಮೇಲೆ ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್. ಇಲ್ಲಿ ಡೈರೆಕ್ಷನ್ ಆಫ್ ರೊಟೇಷನ್ ಕೂಡ ನೋಡ್ಬೋದು. ರೊಟೇಷನ್ ಅಂದರೆ ಅರ್ಥ ನಮ್ಗೆ ಗೊತ್ತಲ್ಲ, ಈಗ ಅದು ಮುಂದಕ್ಕೆ ಮೂವ್ ಆಗ್ತದೆ. ಮುಂದಕ್ಕೆ ಮೂವ್ ಆಯಿತು ಅಂದರೆ ಆ ಡೈರೆಕ್ಷನ್ ಹೋಯಿತು ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಂದರೆ 2 ಮತ್ತು 3ನೇ ಇದಕ್ಕೆ ಪೊಸಿಷನ್ಗೆ ಕಾರ್ಬನ್ ಬ್ರಷ್ ಬರುತ್ತೆ. ಹಾಗೆ ಪಾಸಾಗಿ 2ಕ್ಕೆ ಬರುತ್ತೆ, ಹಾಗೆ ಪಾಸಾಗಿ 1 ಮತ್ತು 2ಕ್ಕೆ ಬರುತ್ತೆ, ಹಾಗೆ ಪಾಸಾಗಿ 1, ಹೀಗೆ ಅದು ಚೇಂಜ್ ಆಗ್ತಾ ಇರ್ತದೆ. ಈಗ ಫಸ್ಟು 4ಅಲ್ಲಿರ್ತು, ಆಮೇಲೆ 3 4 ಶಾರ್ಟ್ ಆಯಿತು, ಆಮೇಲೆ 3 ಕಂಪ್ಲೀಟು, ಆಮೇಲೆ 2 3 ಶಾರ್ಟ್ ಆಗುತ್ತೆ, ಅದಾದಮೇಲೆ 2ಗೆ ಬರುತ್ತೆ, ಆಮೇಲೆ 1 2 ಶಾರ್ಟ್ ಆಗುತ್ತೆ, ಆಮೇಲೆ 1ಗೆ ಬರುತ್ತೆ. ಈ ರೀತಿ ಡಿಪೆಂಡಿಂಗ್ ಅಪಾನ್ ಡೈರೆಕ್ಷನ್ ಆಫ್ ರೊಟೇಷನಲ್ಲಿ ಏನಾಗುತ್ತೆ, ಪ್ರತಿ ಹಂತದಲ್ಲೂ ಏನಾಗುತ್ತೆ 2 ಸೆಗ್ಮೆಂಟ್ ಮಧ್ಯೆ ನಮ್ಮ ಈ ಕಾರ್ಬನ್ ಬ್ರಷ್ ಏನಾಗುತ್ತೆ ಮೂವ್ ಆಗ್ತಾ ಇರೋದ್ರಿಂದ ಅದು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ 2 ಸೆಗ್ಮೆಂಟ್ ಮಧ್ಯೆ ಅದು ಟಚ್ ಆಗಲೇಬೇಕಾಗತ್ತಲ್ವ. ಸೊ ಹಾಗಾದಾಗ ಆಗ್ತಕ್ಕಂಥ ಎಫೆಕ್ಟ್ ಇದು. ಸೊ ಇದನ್ನು ನಾವು ನೋಡಿ ಈಗ ಇಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ ಕರೆಂಟ್ ಡೈರೆಕ್ಷನ್ನು ಬಿನಲ್ಲಿ ಹೇಗಿದೆ ಅಂತ. ನೆಕ್ಸ್ಟ್ ಅದು ಏನಾಗುತ್ತೆ ಅಂತ ಗಮನಿಸೋಣ. Figure 29 shows that the brush short circuits segment 2 and 3 and hence coil B is short circuited. Current I1 in the left side winding passes to the brush through coil A and the right side winding current passes through coil C. No current is in coil B as it short circuited. ನೋಡೋಣ ಹಾಗಾದರೆ ಇಲ್ಲಿ ಫಿಗರ್ 29 ಅಬ್ಸರ್ವ್ ಮಾಡಿವಾಗ ಆವಾಗಲೇ ನಾವು ಫಿಗರ್ 28 ನಾವು ನೋಡಿದ್ವಿ, ಈ ರೀತಿ ಇತ್ತು. ಈ ಸಂದರ್ಭದಲ್ಲಿ ಬ್ರಷ್ ನಮಗೆ ಸೆಗ್ಮೆಂಟ್ ನಂಬರ್ 3 ಮೇಲಿದೆ. ಬಟ್ ಇವಾಗ ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಮೂವ್ ಆಗ್ತಾ ಇದೆ ಅಲ್ಲ, ಇವಾಗ ಆರ್ಮೇಚರು ಮತ್ತು ಕಾಮ್ಯುಟೇಟರ್ ಮೂವ್ ಆಗ್ತಾ ಇರೋದ್ರಿಂದ ಈಗ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಈಗ 2 and 3 ಮಧ್ಯೆ ಬಂದಿದೆ ನೋಡಿ. ಕಾರ್ಬನ್ ಬ್ರಷ್ ಇವಾಗ ಎಲ್ಲಿ ಬಂದಿದೆ 2 and 3 ಮಧ್ಯಕ್ಕಿದೆ ಇವಾಗ ಈ ಸಂದರ್ಭದಲ್ಲಿ. ಇದು ಇಟ್ಸ್ ಟೇಕ್ಸ್ ವೆರಿ ಫ್ರ್ಯಾಕ್ಷನ್ ಟೈಮು, ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಷ್ಟೇ ಅಲ್ಲಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇವಾಗ 2 and 3 ಮಧ್ಯದ ಬಂದ ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿ ನಾವು ಸ್ಟಡಿ ಮಾಡಬೇಕಾಗಿದೆ ಇಲ್ಲಿ. ಆಗೇನಾಗುತ್ತೆ ಕಾಯಿಲ್ ಸಿನಲ್ಲಿ ನೋಡಿ ಇಲ್ಲ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ I2 ಬರ್ತಾಯಿದೆ, ಹಾಗೆ ಕಾಯಿಲ್ ಎನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ I1 ಬರ್ತಾಯಿದೆ. ಇನ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಕಾಯಿಲ್ ಬಿ ಏನಾಗಿದೆ ಅಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ನೋಡಿದರೆ ಗೊತ್ತಾಗುತ್ತೆ ಸರ್ಕ್ಯೂಟನ್ನು. ಅದರ 2 ಎಂಡ್ಗಳು ನೋಡಿ ಇಲ್ಲಿ, ಈ ಎಂಡು ಕಾಯಿಲ್ ಬಿನ ಈ ಎಂಡು ಸೆಗ್ಮೆಂಟ್ 2 ಮುಖಾಂತರ, ಹಾಗೆ ಕಾಯಿಲ್ನ ಈ ಎಂಡು ಸೆಗ್ಮೆಂಟ್ 3 ಮುಖಾಂತರ ಬಂದು ಕಾರ್ಬನ್ ಬ್ರಷ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂಗಲ್ವ ಇದು. ನೋಡಿದ್ದು ಶಾರ್ಟ್ ಸರ್ಕ್ಯೂಟ್ ಅಂತಲೇ ಅರ್ಥ ಆಗುತ್ತೆ ಈಗ. ಸೊ ಹೀಗೆ ಈ ಸಂದರ್ಭದಲ್ಲಿ ಏನಾಗಿದೆ ಇದು ಶಾರ್ಟ್ ಸರ್ಕ್ಯೂಟ್. ಬಟ್ ಒಂದು ಕರೆಂಟು ನನಗೆ ಈ ಕಡೆಯಿಂದ ಬಂದು ಹೀಗೆ ಬರುತ್ತೆ, ಇನ್ನೊಂದು ಕರೆಂಟ್ ಈ ಕಡೆಯಿಂದ ಹೀಗೆ ಬರ್ತಿರುತ್ತೆ, ಅದು ನನಗೆ ಲೀಡ್ ಹೋಗುತ್ತೆ. ಬಟ್ ಇನ್ ದಿಸ್ ಟೈಮ್ ಏನಾಯಿತು ಇದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತು. ಸೊ ಹೀಗಿದ್ದಾಗ ಏನಾಗಿದೆ ದ ಕರೆಂಟ್ ಕಲೆಕ್ಷನ್ ಸೆಗ್ಮೆಂಟ್ಸ್ 2 and 3 ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಬ್ರಷ್ ಅಂತ ಹೇಳ್ತೀವಿ. ಡೈರೆಕ್ಷನ್ ಆಫ್ ರೊಟೇಷನ್ ಇದೆ ಇಲ್ಲಿ, ಶಾರ್ಟ್ ಸರ್ಕ್ಯೂಟ್ ಆಗಿರೋದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ ಏನಾಗುತ್ತೆ ಈಗ ಫಿಗರ್ 30 ಶೋಸ್ ದಟ್ ದ ಬ್ರಷ್ ಕಾಂಟ್ಯಾಕ್ಟ್ ಸೆಗ್ಮೆಂಟ್ 2 ಓನ್ಲಿ
and the current in the left side winding passes to the brush through a coil A. On the other hand, the current in the right hand side I2 should now pass through coil B via segment 2 to the brush. ಹಾಗಾದ್ರೆ ಫಿಗರ್ 13 ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಏನಾಗ್ತಾ ಇದೆ ನೋಡಿ, ಇಲ್ಲಿ ಈಗ ಮುಂದಕ್ಕೆ ಮೂವ್ ಆಯ್ತಲ್ಲ, ಮೊದಲು 4 ಮೇಲೆ ಇತ್ತು ಅಂದ್ಕೊಳ್ಳೋಣ, ಆಮೇಲೆ 3 4ಗೆ ಶಾರ್ಟ್ ಆಗಿತ್ತು ಅಂದ್ಕೊಳ್ಳೋಣ, ಆಮೇಲೆ 3ನಲ್ಲಿತ್ತು ಪರ್ಫೆಕ್ಟ್ ಅಂದ್ಕೊಳ್ಳೋಣ, ಆಮೇಲೆ 2 3 ಶಾರ್ಟ್ ಆಗಿತ್ತು ಅಂದ್ಕೊಳ್ಳೋಣ. ಇವಾಗ ಪರ್ಫೆಕ್ಟ್ಲಿ 2ಗೆ ಬರ್ತದೆ ನಮ್ಮ ಕಾರ್ಬನ್ ಬ್ರಷ್. ಇವಾಗ 2 ಸೆಗ್ಮೆಂಟ್ ಮೇಲೆ ಕುಂತಂತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ನೀವು ನೋಡ್ಬೋದು, ಆವಾಗಲೇ ನನ್ನ ಕಾಯಿಲ್ ಬಿನಲ್ಲಿ ಮೊದಲು ಕರೆಂಟ್ ಡೈರೆಕ್ಷನ್ ಕ್ಲಾಕ್ ವೈಸ್ ಇತ್ತು, ಬಟ್ ದಿಸ್ ಟೈಮಲ್ಲಿ ಏನಾಗಿದೆ, ಆ್ಯಂಟಿ ಕ್ಲಾಕ್ ವೈಸಲ್ಲಿದೆ. ನೀವು ಗಮನಿಸ್ಬೋದು ಅದನ್ನು. ಹಾಗೆ ಈ ಸೈಡಿಂದ ಎ ಅನ್ನೋ ಕಾಯಿಲು I1 ಈ ಕಡೆ ಬರ್ತಾ ಇದೆ ಕ್ಲಾಕ್ ವೈಸಲ್ಲಿ, ಹಾಗೆ ಸಿ ಅನ್ನೋದು ಕೂಡ I2 ಈ ಕಡೆಯಿಂದ ಇದೆ. ಬಟ್ ಈ ಟೈಮಲ್ಲಿ ಏನಾಗುತ್ತೆ ಅಂತ ನೋಡಿದರೆ, ಈ I2ದಿಂದ ಬರ್ತಕ್ಕಂಥದ್ದಕ್ಕೆ ಅದು ಹೀಗೆ ಬಿದಲ್ಲಿ ಹೋಗೋದಕ್ಕಾಗಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಕಾಯಿಲ್ ಬಿನಲ್ಲಿ ಫ್ಲೋ ಆಗೋದಕ್ಕಾಗಲ್ಲ. ಹಾಗಾಗಿ ಏನು ಮಾಡುತ್ತೆ ಅಂದರೆ, ಅದು ಈ ರೀತಿ ಸ್ಪಾರ್ಕ್ನ ರೂಪದಲ್ಲಿ ಕಾರ್ಬನ್ ಬ್ರಷ್ ಬರ್ತದೆ. ಇನ್ ದ ಫಾರ್ಮ್ ಆಫ್ ಆರ್ಕ್ ಅಂತ ಹೇಳ್ತೀವಿ. ಅದು ಜಂಪ್ ಆಗುತ್ತೆ. ಅಲ್ಲಿ ಹೇಗಾಗುತ್ತೆ ಅಂತೇಳಿ ಒನ್ಸ್ ಅಗೇನ್ ನೋಡೋದಾದರೆ, ಅಟ್ ದಿಸ್ ಇನ್ಸ್ಟಂಟ್, ಇವೆಲ್ಲ ಒಂದೊಂದು ಇನ್ಸ್ಟಂಟ್ಗಳು, ಫ್ರ್ಯಾಕ್ಷನ್ ಟೈಮ್ ಇನ್ಸ್ಟಂಟ್ಸ್ಗಳು, ಇದೆಲ್ಲ ಆಗ್ತಕ್ಕಂಥದ್ದು ಬಹಳ ಲೇಟ್ ಅಲ್ಲ. ಇದು ವೆರೀ ಲೆಸ್ ಟೈಮನ್ನು ತಗೊಳ್ತಕ್ಕಂಥ ಇನ್ಸ್ಟಂಟ್ಸ್ ಇವು. ಇನ್ ದಿಸ್ ಇನ್ಸ್ಟಂಟ್ ದ ಕರೆಂಟ್ ಇನ್ ಕಾಯಿಲ್ ಬಿ ಹ್ಯಾಸ್ ಟು ಚೇಂಜ್ ಇಟ್ಸ್ ಡೈರೆಕ್ಷನ್ ಫ್ರಮ್ ಕ್ಲಾಕ್ ವೈಸ್ ಟು ಆಂಟಿ ಕ್ಲಾಕ್ ವೈಸ್. ನಮಗೆ ಗೊತ್ತೇ ಇದೆ, ಮೊದಲು ನಾವು ನೋಡಿದಾಗ ಏನಾಗಿತ್ತು ಅಂದರೆ, ಫಸ್ಟ್ ಫಿಗರಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದೆ ಕರೆಂಟ್ ಇಲ್ಲಿ. ಈ ಸಂದರ್ಭದಲ್ಲಿ ಆವಾಗ ಕಾರ್ಬನ್ ಬ್ರಷು 3 ಮೇಲಿದೆ. ತಿರ್ಗಿ ಮತ್ತೊಂದು ಸರ್ಕ್ಯೂಟಲ್ಲಿ ನೋಡಿದರೆ, ಈಗ 2 and 3ಗೆ ಕಾರ್ಬನ್ ಬ್ರಷ್ ಕೋಇನ್ಸಿಡೆಂಟ್ ಆಗಿದೆ, 2 ಮೇಲಿದೆ. ಇವಾಗ ಈ ಸಂದರ್ಭದಲ್ಲಿ ಕಾಯಿಲ್ ಬಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಈಗ ಕಲೆಕ್ಷನ್ ಎ ಕರೆಂಟನ್ನು ಮತ್ತು ಸಿ ಕರೆಂಟನ್ನು ಕಲೆಕ್ಟ್ ಮಾಡ್ತಾ ಇತ್ತು ಇದು ಕಾರ್ಬನ್ ಬ್ರಷು. ಈಗ ಪ್ರೆಸೆಂಟ್ಲಿ ನೋಡಿದರೆ ಏನಾಗ್ತಾ ಇದೆ ಅಂದರೆ, 2ಗೆ ಶಿಫ್ಟ್ ಆಯ್ತು. ಮೂವ್ ಆಗ್ತಾ ಅದು ಕಾರ್ಬನ್ ಬ್ರಷ್ 2ಗೆ ಶಿಫ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಕಾಯಿಲ್ ಬಿ ಕರೆಂಟ್ ಅವಾಗಿದ್ದು ಕ್ಲಾಕ್ ವೈಸ್ ಡೈರೆಕ್ಷನ್ನು, ಬಟ್ ಈಗಿರೋದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಕರೆಂಟ್ ಡೈರೆಕ್ಷನ್ ಏನಾಗ್ಬಿಡ್ತು ಅಂದರೆ, ಇವಾಗ ಅದರದ್ದು ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿಬಿಡ್ತು. ಕ್ಲಾಕ್ ವೈಸ್ನಿಂದ ಆ್ಯಂಟಿ ಕ್ಲಾಕ್ ವೈಸ್ಗೆ ಚೇಂಜ್ ಆಯಿತು. ಇನ್ ದಿಸ್ ಟೈಮ್ ಏನಾಗುತ್ತೆ ಅಂತ ನೋಡೋಣ. ಬಟ್ ಈವನ್ ಥೋ it changes, it would not attain the full value of current after the short circuit. Therefore, a major portion of current I2 from the right side passes to the brush through an arc from segment 3. This is due to the fact that the sudden change of current direction in coil B induces a statically induced EMF. ಇಲ್ಲಿ ಏನಾಗುತ್ತೆ, ಈ ರೀತಿ ಸಡನ್ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ I2 ಕರೆಂಟು ಈ ಸೆಗ್ಮೆಂಟ್ 3 ಮುಖಾಂತರ ಬಂದು ಒಂದು ಆರ್ಕ್ ಫಾರ್ಮೇಷನಲ್ಲಿ ಬಂದು ಕಾರ್ಬನ್ ಬ್ರಷ್ ಸೇರುತ್ತೆ. ಅಟ್ ದಟ್ ಸೇಮ್ ಟೈಮಲ್ಲಿ ಏನಾಗುತ್ತೆ, ಅಲ್ಲಿ ನನಗೆ ಕಾಯಿಲ್ ಬಿನಲ್ಲಿ ಒಂದು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಉತ್ಪತ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಈ ಇನ್ಸ್ಟಂಟಲ್ಲಿ, ಈ ಒಂದು ಫ್ರ್ಯಾಕ್ಷನ್ ಟೈಮಲ್ಲಿ ಆ ಒಂದು ಕಾಯಿಲ್ ಬಿನಲ್ಲಿ ಏನಾಗುತ್ತೆ, ಒಂದು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಉತ್ಪತ್ತಿ ಆಗುತ್ತೆ ಈ ಮೊಮೆಂಟಲ್ಲಿ. ಹೇಗಾಗುತ್ತೆ ಅಂತ ನೋಡೋದಾದರೆ, ದಟ್ ಈಸ್ ದ EMF ಈಕ್ವಲ್ ಟು ಫ್ಲಕ್ಸ್ ಡಿವೈಡೆಡ್ ಬೈ ಟಿ ಆರ್ I ಡಿವೈಡೆಡ್ ಬೈ ಟಿ ಅಂತ ಹೇಳ್ತೀವಿ. ವೇರ್ ಫ್ಲಕ್ಸ್ ಈಸ್ ದ ಫ್ಲಕ್ಸ್ ಕ್ರಿಯೇಟೆಡ್ ಬೈ ದಿ ಕರೆಂಟ್ I ಇನ್ ಆ್ಯಂಪ್ಸ್. ಸೊ ಏನು ಆರ್ಮೇಚರ್ಗಲ್ಲಿ ಏನು ಕರೆಂಟ್ ಫ್ಲೋ ಆಗ್ತಾ ಇದೆ ಲೋಡ್ನಿಂದಾಗಿ, ಅದರ ಮೇಲೆ ಡಿಪೆಂಡ್ ಆಗಿ ಅಲ್ಲಿ ಒಂದು ಫ್ಲಕ್ಸ್ ಪ್ರೊಡ್ಯೂಸೇಷನ್ ಇರ್ತದೆ. ಆ್ಯಂಡ್ ಇಟ್ ರೆಪ್ರೆಸೆಂಟ್ ದ ಟೈಮ್ ಆಫ್ ಶಾರ್ಟ್ ಸರ್ಕ್ಯೂಟ್ ಇನ್ ಸೆಕೆಂಡ್ಸ್. ಎಷ್ಟು ಫ್ರ್ಯಾಕ್ಷನ್ ಟೈಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು 2 ಬ್ರಷ್ಗಳಿಗೆ, 2 ಸೆಗ್ಮೆಂಟ್ಗಳಿಗೆ ಅಂತೇಳ್ಬಿಟ್ಟು ಟೈಮನ್ನು ತಗೊಳ್ತೀವಿ. ಆಗ the induced EMF can also be calculated by knowing the reactance of the coil under commutation, which depends upon the self-inductance of the coil and the mutual inductance of the neighboring coil. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಆ ರಿಯಾಕ್ಟನ್ಸ್ ಆಫ್ ದ ಕಾಯಿಲ್ ಏನಿರ್ತದೆ ಅಂದರೆ, ಆ ಪರ್ಟಿಕ್ಯುಲರ್ಲಿ ಅಂಡರ್ ಕಮ್ಯುಟೇಷನ್ಗೆ ಏನು ಬಂದಿದೆ ಆ ಕಾಯಿಲ್ಗಳು, ಅದರ ಆ ಕಾಯಿಲ್ನ ರಿಯಾಕ್ಟನ್ಸ್ಗೆ ಡಿಪೆಂಡೆನ್ಸ್ ಆಗಿ ಅಲ್ಲೊಂದು ಸೆಲ್ಫ್ ಇಂಡಕ್ಟನ್ಸ್ಗೆ ಇದಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಸೊ ಮತ್ತೊಂದರಲ್ಲಿ ಪಕ್ಕದ ಕಾಯಿಲ್ನಲ್ಲಿ, ನೈಬರಿಂಗ್ ಕಾಯಿಲ್ನಲ್ಲಿ ಮ್ಯೂಚುವಲ್ ಇಂಡಕ್ಷನ್ನು ಅಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತೀವಿ. ಮ್ಯೂಚುವಲ್ ಇಂಡಕ್ಷನ್ ಆ್ಯಕ್ಟ್ ಆಗುತ್ತೆ. ಸೊ ಹಾಗೆ ಲೇಬರಿಂಗ್ ಕಾಯಿಲಲ್ಲಿ ಮ್ಯೂಚುವಲ್ ಇಂಡಕ್ಟನ್ಸು ಮತ್ತು ಪರ್ಟಿಕ್ಯುಲರ್
ಅಂಡರ್ನಲ್ಲಿರ್ತಕ್ಕಂಥದ್ರಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಇವೆರಡೂ ಕೂಡ ಅಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಎ 2-pole 2-brush DC generator delivers 100 amps to a load when running at 1440 RPM and has 24 segments in its commutator. Then to find the statically induced EMF in the winding element soon after the short circuit. ಅಂದರೆ ಇಲ್ಲೊಂದು ಜನರೇಟರ್ ಇದೆ, 2-pole ಜನರೇಟರ್, 2 ಬ್ರಷಸ್ ಅಂತ ಹೇಳ್ತೀವಿ, 2 ಬ್ರಷ್ 2-pole ಜನರೇಟರ್ ಇದೆ, DC ಜನರೇಟರ್. ಇಟ್ಸ್ ಡೆಲಿವರ್ಸ್ 100 amps ಟು ಎ ಲೋಡ್ ವೆನ್ ರನ್ನಿಂಗ್ ಎಟ್ 1440 1440 RPM ರನ್ ಆಗ್ತಾ 100 ಆಂಪ್ನಷ್ಟು ಲೋಡ್ಗೆ ಅದು ಏನು ಮಾಡ್ತಾ ಇದೆ, ಡೆಲಿವರ್ ಆಗ್ತಾ ಇದೆ ಸಪ್ಲೈ. ಆ್ಯಂಡ್ ಹ್ಯಾಸ್ 24 ಸೆಗ್ಮೆಂಟ್. ಆ ಕಾಮುಟೇಟರ್ನಲ್ಲಿ 24 ಸೆಗ್ಮೆಂಟ್ಗಳಿದ್ದಾವೆ. ದೆನ್ ಟು ಫೈಂಡ್ ದ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF, ಇಲ್ಲಿ ನೀವು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಅನ್ನು ಫೈಂಡ್ ಮಾಡ್ಬೇಕು. ಯಾವಾಗ ಅಂತ ಹೇಳಿದ್ರೆ, ಏನು ಸೂನ್ ಆಫ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಅಂಥ ಒಂದು ಕಾಯಿಲಲ್ಲಿ, ಅಂಥ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಅನ್ನು ಫೈಂಡ್ ಔಟ್ ಮಾಡಿ. ವಿ ಹ್ಯಾವ್ ದ ಕರೆಂಟ್ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ ದ ಬ್ರಷ್ 50 amps. ಒಂದು ಕಡೆ ಲೆಫ್ಟ್ ಸೈಡಿಂದ ಎಷ್ಟು 50 amps ಬರ್ತಾಯಿದ್ರೆ, ಆ್ಯಂಡ್ ದ ಕರೆಂಟ್ ಫ್ರಮ್ ದ ರೈಟ್ ಸೈಡ್ ಆಫ್ ದ ಬ್ರಷ್ 50 amps ಬರ್ತಾಯಿದೆ. ಈಗ ನಾವು ಅಲ್ಲಿ ಹಿಂದೆ ಚಿತ್ರದಲ್ಲಿ ನೋಡಿದಿಲ್ಲ, ಅದನ್ನು ಕಲ್ಪನೆ ಮಾಡಿಕೊಂಡೆ. ಸೊ ಕಾಯಿಲ್ ಎದಿಂದ ಮತ್ತು ಕಾಯಿಲ್ ಸಿದಿಂದ 50-50 ಬಂದ ಹಾಗೆ. ಹೆನ್ಸ್ ದ ಚೇಂಜ್ ಆಫ್ ಕರೆಂಟ್ ಈಸ್ ಫ್ರಮ್ 50 amps ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಟು 0. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕರೆಂಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ 50 amps-ನಿಂದ 0 ಕಡೆ ಚೇಂಜ್ ಆಗುತ್ತೆ. ಆ್ಯಮ್ಸ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾವುದು ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ ಅದು ಮ್ಯಾಕ್ಸಿಮಮ್ 50ಇಂದ 0 ಕಡೆಗೆ ಮೂವ್ ಆಗ್ತಾ ಇರ್ತದೆ, 50ಇಂದ 0ಗೆ ಬರ್ತದೆ. ದೆನ್ ಟು 50 amps ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಮೌಂಟಿಂಗ್ 100 amps. ಬಟ್ ಈ ಕಡೆ ಇನ್ನೊಂದು ಸೈಡ್ ಏನಿದೆ ಆಪೋಸಿಟ್ಗೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಿಂದ ಏನು ಬರ್ತದೆ ಅದು 100 amps ಆಗುತ್ತೆ. ಸೊ ಟೈಮ್ ಟೇಕನ್ ಫಾರ್ 1 revolution ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ 1440. ಅಂದರೆ ಇಲ್ಲಿ RPM ಅಂತ ಹೇಳಿದರೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತ. ಅಲ್ಲಿಗೆ 60 ಸೆಕೆಂಡ್ಸನ್ನು ನಾವು ಕೌಂಟ್ ತೊಗೊಳ್ತೀವಿ. 60 ಸೆಕೆಂಡ್ಸ್ 1440 ಇದ್ದರೆ 1 ಸೆಕೆಂಡಿಗೆ ಎಷ್ಟಾಗತ್ತೆ ಅಂದರೆ ಟೈಮ್ ಟೇಕನ್ ಫಾರ್ 1 revolution, ಒಂದು ರೆವಲ್ಯೂಷನ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ನೋಡೋದಾದರೆ 60 ಡಿವೈಡೆಡ್ ಬೈ 1440 ತೊಗೋಬೇಕು. ಆಗೇನಾಗುತ್ತೆ, ನಮಗೆ 0.04166 ಸೆಕೆಂಡ್ಸ್ ಒಂದು ರೆವಲ್ಯೂಷನ್ ಕಂಪ್ಲೀಟ್ 360 ಡಿಗ್ರಿ ಒಂದು ರೆವಲ್ಯೂಷನ್ ಕಂಪ್ಲೀಟ್ ಆಗೋದಕ್ಕೆ ತಗೊಳ್ತಕ್ಕಂಥ ಸಮಯ ಅದು 0.04166 ಸೆಕೆಂಡ್ಸ್ನಷ್ಟು ಸಮಯವನ್ನು ಅದು ಈ ಸಂದರ್ಭದಲ್ಲಿ ತಗೊಳ್ಳುತ್ತೆ ಒಂದು ರೆವಲ್ಯೂಷನ್ಗೆ ಅಂತ ಹೇಳ್ತೀವಿ. ಸೊ ಟೈಮ್ ಟೇಕನ್ ಫಾರ್ ಶಾರ್ಟ್ ಸರ್ಕ್ಯೂಟ್, ಹಾಗಾದರೆ ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಪೀರಿಯಡ್ ಇದೆ ಅಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗೋದು 2 ಸೆಗ್ಮೆಂಟ್ಗಳಿಗೆ ಒಂದೇ ಸರಿಗಿನ ಕಾರ್ಬನ್ ಬ್ರಷ್ ಟಚ್ ಆಗ್ತಕ್ಕಂಥ ಸಮಯ ಇದೆಯಲ್ಲ ಅದು ಟೈಮ್ ಟೇಕನ್ ಫಾರ್ ಶಾರ್ಟ್ ಸರ್ಕ್ಯೂಟ್ ಅಂತ ನೋಡೋದಾದರೆ, ಈಗ ನಮಗೆ ಗೊತ್ತಿದೆ ಕಂಪ್ಲೀಟ್ ಒಂದು ರೆವಲ್ಯೂಷನ್ ತೊಗೊಳಕ್ಕೆ 0.04166 ಸೆಕೆಂಡ್ಸ್ ತೊಗೊಂಡಿದೆ. ಅಲ್ಲಿ ಸೆಗ್ಮೆಂಟ್ಸ್ ಎಷ್ಟಿದಾವೆ ಅಂದರೆ 24 ಸೆಗ್ಮೆಂಟ್ ಇದ್ದಾವೆ. ಅಲ್ಲಿಗೆ ಆ 0.04166 ಸೆಕೆಂಡ್ಸ್ ಅಷ್ಟು ಟೈಮನ್ನು 24 ಸೆಗ್ಮೆಂಟ್ಗೂ ಡಿವೈಡ್ ಮಾಡ್ಬೇಕಲ್ಲ ಈಗ. ಸೊ ಹಾಗೆ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ಟೈಮ್ ಎಷ್ಟು ಅಂದರೆ 0.00173 ಸೆಕೆಂಡ್ಸ್ ಅಂತ ಅರ್ಥ. ಅಂದರೆ ಅಷ್ಟು ಕಡಿಮೆ ಸಮಯದಲ್ಲಿ ಅದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಷ್ಟೇ. ಫಾಸ್ಟ್ ಮೂಮೆಂಟ್ ಇರ್ತದಲ್ಲ, 1440 RPM ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಶಾರ್ಟ್ ಸರ್ಕ್ಯೂಟ್ 2 ಸೆಗ್ಮೆಂಟ್ಗೆ ಏಕಕಾಲಕ್ಕೆ ಕಾರ್ಬನ್ ಬ್ರಷ್ ಟಚ್ ಆಗ್ತಕ್ಕಂಥ ಸಮಯ ವೆರಿ ಲೆಸ್ ಟೈಮ್ 0.00173 ಸೆಕೆಂಡ್ಸು. ತುಂಬ ಕಡಿಮೆ, ತುಂಬ ಚಿಕ್ಕ ಸಮಯ ಇದು, ನೀವು ಅಜ್ಯೂಮ್ಷನ್ ಮಾಡ್ಕೋಬಹುದು. ಸೊ ಈ ರೀತಿ ಇಷ್ಟು ಟೈಮ್ ಅಂತ ತಗೊಳ್ತದೆ, ವಿಚ್ ಈಸ್ ಈಕ್ವಲ್ ಟು ಟೈಮ್ ರಿಕ್ವೈರ್ಡ್ ಟು ಪಾಸ್ 1 ಸೆಗ್ಮೆಂಟ್. ಹೆನ್ಸ್ ದ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF. ಹಾಗಾದರೆ ಅದು ಒಂದು ಸೆಗ್ಮೆಂಟನ್ನು ಪಾಸ್ ಆಗೋದಕ್ಕೆ ತಗೊಳ್ತಕ್ಕಂಥ ಸಮಯ ಅದಾಗಿರುತ್ತಲ್ಲಿ. ಹಾಗಾದರೆ ಅಲ್ಲಿ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಎಷ್ಟು ಉತ್ಪತ್ತಿ ಆಗುತ್ತೆ ಆ ಟೈಮಿಗೆ ಅಂತ ನೋಡೋದಾದರೆ ಈಸ್ ಈಕ್ವಲ್ ಟು I ಡಿವೈಡೆಡ್ ಬೈ T ಅಂತ. I ಎಷ್ಟಿದೆ ನಮಗೆ ಗೊತ್ತಿದೆ, ಕ್ವಶನಲ್ಲಿ ಹೇಳಿದ್ದೀವಿ ನಾವು ಎಕ್ಸಾಂಪಲಲ್ಲಿ 100 ಆ್ಯಂಪ್ಸ್ನಷ್ಟು ಸಪ್ಲೈನನ್ನು ಅದು ಡೆಲಿವರ್ ಮಾಡ್ತಾ ಇದೆ ಜನರೇಟರ್ ಅಂತ. ಅಲ್ಲಿಗೆ ಟೈಮ್ ಎಷ್ಟಿದೆ ಅಂದರೆ 0.00173 ಟೈಮ್, ಅಷ್ಟು ಕಡಿಮೆ ಸೆಕೆಂಡ್ಸ್, ಅದು ಅಷ್ಟು ಕಡಿಮೆ ಸಮಯ. ಅಲ್ಲಿಗೆ ಅಲ್ಲಿ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಎಷ್ಟಿದೆ ನೋಡಿ, ನೀವು ಅದ್ಭುತವಾಗಿರುತ್ತೆ, ಆಶ್ಚರ್ಯವಾಗಬಹುದು ನಿಮಗೆ. 57,603 ವೋಲ್ಟ್ಸ್ನಷ್ಟು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಅಲ್ಲಿ ಜನ್ರೇಟ್ ಆಗುತ್ತೆ ಆ ಒಂದು ಫ್ರ್ಯಾಕ್ಷನ್ ಟೈಮಲ್ಲಿ.
ದಿಸ್ ಇಂಡ್ಯೂಸ್ಡ್ ಇ ಎಮ್ ಎಫ್ ವಿಲ್ ಒಬೇ ಲೆನ್ಸ್ ಲಾ. ನಿಮ್ಗೆ ಗೊತ್ತಿದೆ ಲೆನ್ಸ್ ಲಾ ಬಗ್ಗೆ ನಮ್ಮ ಮ್ಯಾಗ್ನೆಟಿಸಮ್ ಚಾಪ್ಟ್ರಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಸೊ ಆ್ಯಸ್ ಪರ್ ದಟ್ ದಿಸ್ ವಿಲ್ ದಿಸ್ ಇ ಎಮ್ ಎಫ್ ಏನಿದೆ ಇಟ್ಸ್ ಒಬೇ ಲೆನ್ಸ್ ಲಾ ಅಂತ ಹೇಳ್ತೀವಿ. ಆ್ಯಂಡ್ ಆಪೋಸ್ ದ ಚೇಂಜ್ ಇನ್ ದ ಕರೆಂಟ್, ಹೆನ್ಸ್ ದ ಕರೆಂಟ್ ಫ್ರಮ್ right hand side as shown in figure 30 would not be able to pass through coil B, and hence it jumps the brush in the form of an arc. This is called commutation. ಹೀಗೆ ಇಲ್ಲಿ ಏನೊಂದು ಫ್ರ್ಯಾಕ್ಷನ್ ಟೈಮಲ್ಲಿ ಆ ಒಂದು ಏನು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ, ಆ ಉತ್ಪತ್ತಿ ಆಗಿರ್ತಕ್ಕಂಥ ಇ ಎಮ್ ಎಫ್ ನಮ್ಮ ಈ ಫಿಗರ್ 13ನಲ್ಲಿ ನೀವು ಒಂದ್ಸರಿ ಗಮನಿಸಿ ನೋಡಿ ಗೊತ್ತಾಗುತ್ತೆ. ಆ ಶಾರ್ಟ್ ಸರ್ಕ್ಯೂಟಿಂಗ್ ಸಪ್ಲೈ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮುಂದಿನ ಕಾಯಿಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕಾಯಿಲ್ ಬಿನಲ್ಲಿ ಪಾಸ್ ಆಗೋಕ್ಕಾಗಲ್ಲ. ವುಡ್ ನಾಟ್ ಏಬಲ್ ಟು ಪಾಸ್ ಥ್ರೂ ಕಾಯಿಲ್ ಬಿ. ಹಾಗಾಗಿ ಏನು ಮಾಡುತ್ತೆ, ಅದು ಹೀಗೆ ಜಂಪ್ ಹೊಡಿತದೆ. ಇದು ಈ ಆರ್ಕ್ ಫಾರ್ಮೇಷನಲ್ಲಿ ಇಲ್ಲಿಗೆ ಜಂಪ್ ಆಗುತ್ತೆ ಕಾರ್ಬನ್ ಬ್ರಷ್ಗೆ ಅಂತ ಹೇಳ್ತೀವಿ. ಸೊ ಅದನ್ನೇ ಇಲ್ಲಿ ನಾವು ಹೇಳೋದು, ಇಟ್ಸ್ ಜಂಪ್ಸ್ ಟು ದ ಬ್ರಷ್ ಇನ್ ದ ಫಾರ್ಮ್ ಆಫ್ ಆ್ಯನ್ ಆರ್ಕ್. ದಿಸ್ ಈಸ್ ಕಾಲ್ಡ್ ರಫ್ ಕಮ್ಯುಟೇಷನ್. ಹೀಗೆ ಏನು ಅಲ್ಲೊಂದು ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ ಬಿಗ್ನ ವ್ಯಾಲ್ಯೂದು, ಅದು ಅಲ್ಲಿಗೆ ಆ ಕಾಯಿಲ್ ಬಿನಲ್ಲಿ ಪಾಸ್ ಆಗಲಿಕ್ಕಾಗದೆ ಇಲ್ಲಿ ಜಂಪ್ ಆಗುತ್ತೆ. ಆಗ ಜಂಪಿಂಗ್ ಮೂಮೆಂಟಲ್ಲಿ ಒಂದು ಆರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆರ್ಕ್ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಅಷ್ಟು ವೋಲ್ಟೇಜ್, ಯಾಕಂದರೆ ಇಟ್ಸ್ ಅ ವೆರಿ ಲೆಸ್ ಟೈಮ್ ಆಗಿರೋದ್ರಿಂದ ಒಂದು ಸ್ಪಾರ್ಕ್ ಬರುತ್ತಷ್ಟೇ ಅಲ್ಲಿ. ಸೊ ಹೀಗೆ ಕಮ್ಯುಟೇಷನ್ ಏನು ಎಫೆಕ್ಟ್ ಆಗಿದೆಯೋ ಈ ಕಾರಣದಿಂದಾಗಿ ಅದನ್ನು ರೆಮಿಡಿ ಮಾಡಲಿಕ್ಕೆ ನಮಗೆ ಒಂದು ಪ್ಲಾನ್ ಇದೆ, ಒಂದು ದಾರಿ ಇದೆ. ಏನು ದಾರಿ ಅಂತ ಹೇಳಿದ್ರೆ ರೆಮಿಡೀಸ್ ಫಾರ್ ರಫ್ ಕಮ್ಯುಟೇಷನ್ ಬೈ ಪ್ರೊವೈಡಿಂಗ್ ದ ಇಂಟರ್ಪೋಲ್ಸ್ ಅಂತ ಹೇಳ್ತೀವಿ. ಟು ಅವಾಯ್ಡ್ ಸ್ಪಾರ್ಕ್ಸ್ ಇನ್ ದ ಬ್ರಷ್ ಪೊಸಿಷನ್, ಏನು ಇಷ್ಟೊತ್ತವರೆಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅಂದರೆ ಆರ್ಮೇಚರ್ ವೈಂಡಿಂಗಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಅಲ್ಲಿ ಅದು ಕಾರ್ಬನ್ ಬ್ರಷ್ಗಳು ಫಿಕ್ಸಡ್ ಪೊಸಿಷನಲ್ಲಿ ಇರ್ತವೆ, ಕಾಮುಟೇಟ್ರಲ್ಲಿ ತಿರುಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಯಾವುದೋ ನಿರ್ದಿಷ್ಟ ಫ್ರ್ಯಾಕ್ಷನ್ ಟೈಮಲ್ಲಿ ಕಾಮುಟೇಟ್ರ್ 2 ಸೆಗ್ಮೆಂಟ್ಗಳು ಕಾರ್ಬನ್ ಬ್ರಷ್ಗೆ ಶಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಶಾರ್ಟ್ ಆದಾಗ ಒಂದು ಕಾಯಿಲಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಹಾಗೆಯೇ ಇನ್ನೊಂದು ಕಾಯಿಲಲ್ಲಿ ಅಲ್ಲಿ ಸೆಲ್ಫ್ ಇಂಡ್ಯೂಸ್ ಸ್ಟ್ಯಾಟಿಕ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಉತ್ಪತ್ತಿ ಆದರೆ ನೈಬರಿಂಗ್ ಕಾಯಿಲಲ್ಲಿ ಮ್ಯೂಚುವಲ್ ಇದು ಆಗುತ್ತೆ. ಸೊ ಆ ಆ್ಯಕ್ಟ್ ಆಗೋದ್ರಿಂದಾಗಿ ಅಲ್ಲಿ ಏನು ಒಂದು ಇದು ಆಗುತ್ತೆ, ವೋಲ್ಟೇಜ್ ಉತ್ಪತ್ತಿ ಆಗುತ್ತೆ. ಅದು ಆ ಒಂದು ಫ್ರ್ಯಾಕ್ಷನ್ ಟೈಮಲ್ಲಿ ಆ ಮುಂದಿನ ಕಾಯಿಲಲ್ಲೇ ಹೋಗೋಕ್ಕಾಗದೆ ಪಕ್ಕದಲ್ಲೇ ಏನು ಕಾರ್ಬನ್ ಬ್ರಷ್ಗೆ ಜಂಪ್ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ಆರ್ಕ್ ಏನಿದೆ ಅದನ್ನು ನಾವಿಲ್ಲಿ ಕಮ್ಯುಟೇಷನ್ ಎಫೆಕ್ಟ್ ಅಂತೀವಿ. ಅಂದರೆ ಈ ಕಮ್ಯುಟೇಷನ್ ಎಫೆಕ್ಟನ್ನು ತೆಗೆದು ಹಾಕೋದು ಹೇಗೆ ಅಂತ, ಒಂದು ರಫ್ ಕಮ್ಯುಟೇಷನನ್ನು ಸ್ಮೂತ್ ಕಮ್ಯುಟೇಷನ್ ಆಗಿ ಪರಿವರ್ತನೆ ಮಾಡೋದು ಹೇಗೆ ಅಂತ ನೋಡೋದು. ಸೊ ರೆಸಿಸ್ಟೆನ್ಸ್ ವೈರ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ಎಂಡ್ ಕನೆಕ್ಷನ್ ಆಫ್ ದ ಕಾಯಿಲ್ ಟು ದ ಕಾಮುಟೇಟರ್. ಇಲ್ಲಿ ಮೊದಲನೇ ನಾವೇನು ಮಾಡ್ತೀವಿ, ರೆಸಿಸ್ಟೆನ್ಸ್ ವೈರ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಎಲ್ಲಿ ಅಂತೇಳಿ ಬಿಟ್ವೀನ್ ಎಂಡ್ ಕನೆಕ್ಷನ್ ಆಫ್ ದ ಕಾಯಿಲ್ ಆ್ಯಂಡ್ ಕಾಮುಟೇಟರ್. ಕಾಯಿಲಿಂದ ಕಾಮುಟೇಟ್ರಿಗೆ ಬಂದು ಏನು ಕನೆಕ್ಟ್ ಆಗುತ್ತೆ ಅಲ್ಲಿ ಬಿಟ್ವೀನಲ್ಲಿ ನಾವು ಒಂದು ರೆಜಿಸ್ಟರನ್ನು ಪ್ರೊವೈಡ್ ಮಾಡಬೇಕಾಗತ್ತೆ, ರೆಜಿಸ್ಟರ್ ವೈರನ್ನು. ಆ್ಯಸ್ ಶೋನ್ ಇನ್ ಫಿಗರ್ 31 ಹೇಗೆ ಇಲ್ಲಿದೆ ನೋಡಿ 31ಅಲ್ಲಿ. ಸೊ ಇಲ್ಲಿ ಕಾಯಿಲಿಂದ ಕಾರ್ಬನ್ ಬ್ರಷ್ಗೆ ಹೋಗೋದಕ್ಕೆ ಮುಂಚೆನೇ ಒಂದು ರೆಸಿಸ್ಟೆನ್ಸ್ ವೈರನ್ನು ಕನೆಕ್ಟ್ ಮಾಡಿದ್ದಾರೆ. ಸೊ ಈ ರೀತಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ದಿಸ್ ಇನ್ಕ್ರೀಸ್ಡ್ ರೆಸಿಸ್ಟೆನ್ಸ್ ಹೆಲ್ಪ್ಸ್ ದ ಕರೆಂಟ್ ಟು ಚೇಂಜ್ ಇಟ್ಸ್ ಡೈರೆಕ್ಷನ್ ಸ್ಮೂತ್ಲಿ. ಅದೇನು ಸಡನ್ನಾಗಿ ಚೇಂಜ್ ಆಗ್ತಾ ಇತ್ತು ಅದನ್ನು ಸ್ಮೂತಾಗಿ ಚೇಂಜ್ ಆಗೋದಕ್ಕೆ ಈ ರೆಸಿಸ್ಟೆನ್ಸ್ ನಮಗೆ ಸಹಾಯ ಆಗುತ್ತೆ. ಸೊ ಇನ್ಕ್ರೀಸಿಂಗ್ ದ ಟೈಮಿಂಗ್, ಅಲ್ಲಿ ಟೈಮ್ ಕೂಡ ಜಾಸ್ತಿ ತಗೊಳ್ತದೆ. ಇನ್ಕ್ರೀಸಿಂಗ್ ದ ಟೈಮ್ ಆ್ಯಂಡ್ ರೆಡ್ಯೂಸಿಂಗ್ ದ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್. ಅಲ್ಲೇನು ಟೈಮನ್ನು ಜಾಸ್ತಿ ತಗೊಳ್ತದೆ ಅದ ಕಾರಣಕ್ಕಾಗಿ, ಹಾಗಾಗಿ ಏನಾಗುತ್ತೆ ಆ ಚೇಂಜಿಂಗ್ ಡೈರೆಕ್ಷನ್ ಸ್ವಲ್ಪ ಟೈಮ್ ಡಿಲೇ ಮಾಡೋದ್ರಿಂದ ಅಲ್ಲೇನಾಗುತ್ತೆ ನಮಗೆ ಈ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಕೂಡ ರೆಡ್ಯೂಸ್ ಆಗ್ತದೆ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ರಫ್ ಕಮ್ಯುಟೇಷನನ್ನು ಸ್ಮೂತ್ ಕಮ್ಯುಟೇಷನ್ ಮಾಡಬಹುದು. ಹೈ ರೆಸಿಸ್ಟೆನ್ಸ್ ಬ್ರಷಸ್ ಆರ್ ಯೂಸ್ಡ್, ಇದು ಕೂಡ ಒಂದು ಇದೆ ಒಂದು ಮೆಥಡ್. Hence the contact resistance variation allows the current to changes its direction smoothly, thereby reducing the statically induced EMF. ಸೊ ಹೈ ಕಾರ್ಬನ್ ರೆಸಿಸ್ಟೆನ್ಸ್ ಏನು ನಮ್ಮ ಬ್ರಷಸ್ಗಳಿದಾವೆ ಅವನ್ನ ಹೈ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದನ್ನು ಯೂಸ್ ಮಾಡೋದ್ರ ಮುಖಾಂತರ ರಫ್ ಕಮ್ಯುಟೇಷನನ್ನು ಸ್ಮೂತ್ ಕಮ್ಯುಟೇಷನ್ ಆಗಿ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆ ಸ್ಮಾಲ್ ಫೀಲ್ಡ್ ಪೋಲ್ಸ್ ಕಾಲ್ಡ್ ಇಂಟರ್ ಪೋಲ್ಸ್ ಅಂತ ಹೇಳ್ತೀವಿ, ಆರ್ ಪ್ರೊವೈಡೆಡ್ ಇನ್ ಬಿಟ್ವೀನ್ ದ ಮೈನ್ ಪೋಲ್ಸ್ ಆಸ್ ಶೋನ್ ಇನ್ ಫಿಗರ್ 32. ನೋಡಿ ಈ ರೀತಿಯಲ್ಲಿ ಇಲ್ಲಿ
ಇದು ಮೈನ್ ಪೋಲ್. ಇವೆಲ್ಲ ಏನಿದಾವಲ್ಲ ಇವು ಮೈನ್ ಪೋಲ್. ಆದರೆ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿ ಏನಿದಾವಲ್ಲ ಇವನ್ನ ಇಂಟರ್ ಪೋಲ್ಸ್ ಅಂತ ಹೇಳ್ತೀವಿ. ಇಂಟರ್ ಪೋಲ್ಸ್ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎಸ್, ಅದರ ನೆಕ್ಸ್ಟ್ ಏನಿದೆ ಮತ್ತೊಂದು ಬಿಗ್ ಎಸ್ ಇದೆ, ಮೈನ್ ಪೋಲ್ ಎಸ್ ಇದೆ. ಮತ್ತು ಇಲ್ಲಿ ಸ್ಮಾಲ್ ಪೋಲ್ ಎನ್ ಇದೆ, ಅದರ ನೆಕ್ಸ್ಟ್ ಏನಿದೆ ಬಿಗ್ ಎನ್ ಇದೆ, ಮೈನ್ ಪೋಲ್ ಎನ್ ಇದೆ. ಇಲ್ಲಿ ಒನ್ಸ್ ಅಗೇನ್ ಎಸ್, ಅದರ ನೆಕ್ಸ್ಟು ಎಸ್ ಮತ್ತು ಮೇನ್ ಪೋಲ್ ಎಸ್ ಇದೆ. ಇಲ್ಲಿ ಎನ್ನಿಗೆ ಎನ್, ಈ ರೀತಿಯಾಗಿ ಬರೋ ಹಾಗೆ ನಾವು ಇಂಟರ್ ಪೋಲ್ಗಳನ್ನು ಇಲ್ಲಿ ಪ್ರೊವೈಡ್ ಮಾಡಿದರೆ ನೋಡಿ ಅದನ್ನು ಹೇಳ್ತದೆ. ಸೊ ಫಿಗರ್ 32, ದೀಸ್ ಇಂಟರ್ ಪೋಲ್ಸ್ ಹ್ಯಾವ್ ದೇರ್ ಪೊಲ್ಯಾರಿಟಿ ದ ಸೇಮ್ ಆಸ್ ದ ನೆಕ್ಸ್ಟ್ ಪೋಲ್ ಅಹೆಡ್ ಇನ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದಿ ಜನರೇಟರ್. ಡೈರೆಕ್ಷನ್ ಆಫ್ ರೊಟೇಷನ್ ಯಾವ ಕಡೆಗಿದೆಯೋ ಆ ಕಡೆಗೆ ಮೇನ್ ಪೋಲ್ ಯಾವ್ದು ಬರುತ್ತೆ. ಸೊ ಕ್ಲಾಕ್ ವೈಸ್ ಇದೆ, ಇವಾಗ ನನಗೆ ಅಲ್ಲಿ ನೆಕ್ಸ್ಟ್ ಮೇನ್ ಪೋಲ್ ಎನ್ ಬರುತ್ತೆ ಅಂದರೆ ಇಂಟರ್ ಪೋಲ್ ಸ್ಮಾಲ್ ಪೋಲ್ ಎನ್ ಆಗಿರಬೇಕು ಅಂತ ಅದರ ಅರ್ಥ. ಹಾಗೆ ನಾವು ಅದನ್ನು ಜೋಡಿಸ್ಬೇಕಾಗತ್ತೆ, ಅಲ್ಲಿ ಇಂಟರ್ ಪೋಲ್ಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ ಅಹೆಡ್ ಇನ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದಿ ಜನರೇಟರ್ಸ್. ಫರ್ದರ್ ದೇರ್ ವೈಂಡಿಂಗ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಆರ್ಮೇಚರ್. ಸೀರೀಸ್ ವಿತ್ ದಿ ಆರ್ಮೇಚರ್, ದ ಆರ್ಮೇಚರ್ ಸೊ ದಟ್ ದೇ ಕ್ಯಾರಿ ದ ಸೇಮ್ ಕರೆಂಟ್ ಆ್ಯಸ್ ದಟ್ ಆಫ್ ದ ಆರ್ಮೇಚರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮಗೆ, ಈ ಒಂದು ಸೀರೀಸ್ ಆಗಿ ಬರೋ ರೀತಿಯಲ್ಲಿ ಏನು ಆ ಕಾಂಪೆನ್ಸೇಟಿಂಗ್ ವೈಂಡಿಂಗನ್ನು ಹಾಕ್ತೀವಿ ಅದು ಅಲ್ಲಿ ಆರ್ಮೇಚರಿಗೆ ಸೀರೀಸ್ ಆಗಿ ಬರೋ ರೀತಿಯಲ್ಲಿ ಕೂಡ ಕನೆಕ್ಟ್ ಮಾಡಬೇಕಾಗತ್ತೆ ಅಂತ ಈ ಇಂಟರ್ಪೋಲ್ಸ್ ವೈಂಡಿಂಗ್ಗಳನ್ನು. ದೀಸ್ ಇಂಟರ್ಪೋಲ್ಸ್ ಪ್ರೊಡ್ಯೂಸಸ್ ಅನ್ ಇ ಎಮ್ ಎಫ್ ಆಪೋಸಿಟ್ ಇನ್ ಡೈರೆಕ್ಷನ್ ಟು ದ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್. ಈಗ ಈ ಏನು ಇಂಟರ್ಪೋಲ್ಸನ್ನು ಪ್ರೊವೈಡ್ ಮಾಡ್ತೇವೆ ಇವು ಏನು ಮಾಡ್ತೇವೆ, ಅವು ಕೂಡ ಇ ಎಮ್ ಎಫನ್ನು ಪ್ರೊಡ್ಯೂಸ್ ಮಾಡ್ತವೆ, ಬಟ್ ಇಟ್ ಈಸ್ ಇನ್ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ತದೆ. ಆ್ಯಂಡ್ ಹ್ಯಾವ್ ಎ ಮ್ಯಾಗ್ನೆಟ್ಯೂಡ್ ಡಿಪೆಂಡಿಂಗ್ ಅಪಾನ್ ದಿ ಕರೆಂಟ್. ಸೊ ಇದು ಕೂಡ ಇಲ್ಲಿ ಏನಾಗಿದೆ, ಈ ಇಂಟರ್ಪೋಲ್ಸದು ಆ ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದಕ್ಕೆ ಹಾಗಾಗಿ ದೇರ್ ಬೈ ದ ಎಫೆಕ್ಟ್ ಆಫ್ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಸ್ ನಲ್ಫೈಡ್ ಅಂತ ಹೇಳಿ. ಸೊ ಅಲ್ಲಿ ಏನು ಒಂದು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಆಗ್ತಾಯಿತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನಾವು ಮತ್ತೊಂದು ಅಪೋಸಿಟ್ ಡೈರೆಕ್ಷನಲ್ಲಿ ಇಂಟರ್ಪೋಲ್ಸ್ನ ಸಹಾಯದಿಂದ, ಇಂಟರ್ಪೋಲ್ ಕಾಂಪೆನ್ಸೇಟಿಂಗ್ ವೈಂಡಿಂಗ್ನ ಸಹಾಯದಿಂದ ಏನು ಮಾಡ್ತೇವೆ ಇ ಎಮ್ ಎಫನ್ನು ಜನ್ರೇಟ್ ಮಾಡ್ತದೆ ಅಲ್ಲಿ. ಸೊ ಆದ್ದರಿಂದಾಗಿ ನಮ್ಮ ಏನಿದೆ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ತೆಗೆದು ಹಾಕಲ್ಪಡ್ತದೆ. ದೀಸ್ ಇಂಟರ್ಪೋಲ್ಸ್ ಆರ್ ವೌಂಡ್ ವಿತ್ ಲೆಸ್ ನಂಬರ್ ಆಫ್ ಟರ್ನ್ಸ್ ಹ್ಯಾವಿಂಗ್ ಥಿಕ್ ಗೇಜ್ ವೈರ್. ಇವು ಏನು ಇಂಟರ್ಪೋಲ್ಸ್ ವೈಂಡಿಂಗ್ ಅಂತ ಹೇಳ್ತೀವಿ, ಇದು ಕಡಿಮೆ ಟರ್ನ್ಸ್ಗಳಿದ್ದು ಥಿಕ್ ದಪ್ಪ ವೈರ್ನಿಂದ ಕಡಿಮೆ ನಂಬರ್ ಆಫ್ ಟರ್ನ್ಸ್ನಲ್ಲಿ ಮಾಡಿರ್ತಕ್ಕಂಥದ್ದಾಗಿರ್ತದೆ. ಸೊ ವೈರ್ ಫಿಗರ್ 33 ಶೋಸ್ ದ ಕನೆಕ್ಷನ್ ಆಫ್ ದ ಇಂಟರ್ಪೋಲ್ ವೈಂಡಿಂಗ್ ಇನ್ ಎ ಡಿ ಸಿ ಕಾಂಪೌಂಡ್ ಮಷಿನ್. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ನಾವು ಸೊ ಆರ್ಮೇಚರ್ ಇದೆ, ಅಲ್ಲಿ ಇಂಟರ್ಪೋಲ್ ವೈಂಡಿಂಗ್ ಇದೆ, ಕಮ್ಯುಟೇಟಿಂಗ್ ವೈಂಡಿಂಗ್ ಅಂತ ಹೇಳ್ತೀವಿ, ಹಾಗೆ ಸೀರೀಸ್ ವೈಂಡ್. ಸೊ ಆರ್ಮೇಚರಿಗೆ ಸೀರೀಸಲ್ಲಿ ಕನೆಕ್ಷನ್ ಆಗಿದೆ ನೋಡಿ. ಸೊ ಈ ರೀತಿಯಾಗಿ ಆರ್ಮೇಚರಿಗೆ ಸೀರೀಸ್ ಆಗಿ ಕನೆಕ್ಷನ್ ಆಗೋ ರೀತಿಯಲ್ಲಿ ಇಂಟರ್ಪೋಲ್ ವೈಂಡಿಂಗ್ನ ನೋಡ್ಕೋಬೇಕಾಗುತ್ತೆ, ಹಾಗೆ ಕನೆಕ್ಷನ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಇಲ್ಲಿ ಏನಾಗುತ್ತೆ, ನಮಗೆ ಆರ್ಮೇಚರಲ್ಲಿ ಎಷ್ಟು ಕರೆಂಟ್ ಇರ್ತೈತೆ ಅಷ್ಟೇ ಇಂಟರ್ಪೋಲ್ ವೈಂಡಿಂಗ್ ಏನು ಕಾಂಪಿಟೇಟಿಂಗ್ ವೈಂಡಿಂಗ್ ಅಂತ ಹೇಳ್ತೀವಿ ಅದರೊಳಗೆ ಅಷ್ಟೇ ಇರ್ತದೆ. ಹಾಗಾಗಿ ಬಟ್ ಅದು ಏನು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನು ಬರ್ತದೆ ಕಾಯಿಲಲ್ಲಿ, ಅದರ ವಿರುದ್ಧ ದಿಕ್ಕಿನಲ್ಲಿ ಇ ಎಮ್ ಎಫನ್ನು ಉತ್ಪತ್ತಿ ಮತ್ತು ಅದನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಈ ಇಂಟರ್ಪೋಲ್ಗಳನ್ನು ಜನ್ರೇಟರ್ಗಳಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ. ಸೊ ಟೋಟಲಿ ಕಮ್ಯುಟೇಷನ್ ಅಂತಕ್ಕಂಥದ್ದು ರನ್ನಿಂಗ್ ಟೈಮ್ನೊಳಗಡೆಗೆ ಆರ್ಮೇಚರ್ನ ಕಮ್ಯುಟೇಟ್ರ್ಗಳೇನಿದೆ, ಕಮ್ಯುಟೇಟ್ರು ಒಂದು ನಿರ್ದಿಷ್ಟ ಸಮಯದಲ್ಲಿ ಎರಡು ಕಾರ್ಬನ್ ಬ್ರಷ್ಗೆ ಏನಾಗುತ್ತೆ ಟಚ್ ಆಗ್ತದೆ ಅಟ್ ಎ ಟೈಮ್ಗೆ. ಅಂಥ ಸಂದರ್ಭದಲ್ಲಿ ಒಂದು ಕಾಯಿಲ್ ಮಿಡ್ ಪಾಯಿಂಟಲ್ಲಿರ್ತಕ್ಕಂಥ ಒಂದು ಕಾಯಿಲ್ ಶಾರ್ಟ್ ಸರ್ಕ್ಯೂಟ್ ಆದರೆ ಎಡಗಡೆ ಬಲಗಡೆ ಇಲ್ಲಿರ್ತಕ್ಕಂಥದ್ದು ಕಾಯಿಲ್ನಿಂದ ಕಾರ್ಬನ್ ಬ್ರಷ್ ಕಡೆಗೆ ಇದು ಮಾಡ್ತೇವೆ. ಬಟ್ ಅದರ ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ. ದಿಢೀರ್ ಅಂತ ಕರೆಂಟ್ ಡೈರೆಕ್ಷನ್ ಏನು ಚೇಂಜ್ ಆಗುತ್ತೆ ಆ ಕಾರಣದಿಂದಾಗಿ ಅಲ್ಲಿ ಒಂದು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ. ಅದು ವೆರಿ ಹೈ ಇರ್ತದೆ ವ್ಯಾಲ್ಯೂನಲ್ಲಿ. ಅದು ಮುಂದಿನ ಕಾಯಿಲ್ ಬಿನಲ್ಲಿ ಹೋಗೋದಕ್ಕೆ ಸಾಧ್ಯವಾಗದೆ ಏನಾಗುತ್ತೆ, ಅದು ಕಮ್ಯುಟೇಟರ್ನ ಕಾರ್ಬನ್ ಬ್ರಷ್ ಕಡೆಗೆ ಒಂದು ಆರ್ಕ್ನ ರೂಪದಲ್ಲಿ ಜಂಪ್ ಆಗುತ್ತೆ. ಆ ರೀತಿ ಜಂಪ್ ಆದಾಗ ಆ ಕಾರ್ಬನ್ ಬ್ರಷಲ್ಲಿ ಹೆವಿ ಸ್ಪಾರ್ಕ್ ಬರ್ತದೆ. ಆ ಹೆವಿ ಸ್ಪಾರ್ಕ್ ಬರೋದನ್ನು ನಾವು ಹಾಗೇ ಬಿಟ್ಟಿವಿ ಅಂತ ಹೇಳಿದರೆ ಆ ಕಮ್ಯುಟೇಟರ್ ಎಲ್ಲ ಹಾಳಾಗಿ ಹೋಗುತ್ತೆ, ಕಾರ್ಬನ್ ಬ್ರಷ್ ಹಾಳಾಗುತ್ತೆ, ಕಮ್ಯುಟೇಟರ್ ಆಗುತ್ತೆ, ಅಲ್ಲಿ ಓವರ್ ಹೀಟಪ್ ಆಗುತ್ತೆ. ಓವರ್ ಹೀಟಪ್ ಆಗೋದ್ರಿಂದ ಏನಾಗುತ್ತೆ, ಅವೇನು ಆರ್ಮೇಚರ್ ವೈಂಡಿಂಗ್ ಅಂತಂದು ಕಮ್ಯುಟೇಟ್ರಿಗೆ ಸಾಲ್ಡ್ರಿಂಗ್ ಮಾಡಿರ್ತೀವಿ, ಆ ಸಾಲ್ಡ್ರಿಂಗ್ ಬಿಟ್ಟು ಹೋಗೋ ಸಾಧ್ಯತೆ ಇರ್ತದೆ. ಈ ರೀತಿಯ ಎಲ್ಲ ಪ್ರಾಬ್ಲಮ್ಗಳಾಗ್ತವೆ. ಹಾಗಾಗಿ ಆ ರಫ್ ಕಮ್ಯುಟೇಷನನ್ನು ನಾವು ಸ್ಮೂತ್ ಕಮ್ಯುಟೇಷನ್ ಮಾಡಬೇಕಾಗತ್ತೆ. ಆ ಸ್ಮೂತ್ ಕಮ್ಯುಟೇಷನನ್ನು ಮಾಡೋದಕ್ಕೆ ಅಂಥೇಳಿ ಕೆಲವೊಂದು ಮೆಥಡ್ಗಳಿದ್ದಾವೆ. ಅದರಲ್ಲಿ ಒಂದನೇದು
ಒಂದು ಆರ್ಮೇಚರ್ ವೈಂಡಿಂಗಿಂದ ಕಾಮುಟೇಟ್ರಿಗೆ ಹೋಗೋ ಬಿಟ್ವೀನಲ್ಲಿ ಒಂದು ರೆಸಿಸ್ಟೆನ್ಸನ್ನು ಹಾಕ್ತಕ್ಕಂಥದ್ದು. ರೆಸಿಸ್ಟೆನ್ಸ್ ವೈರನ್ನು ಕನೆಕ್ಟ್ ಮಾಡಿ ಅಲ್ಲಿ ಕರೆಂಟನ್ನು ನಿಧಾನಗತಿನಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗೋ ರೀತಿ ಮಾಡಿ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರ ರಫ್ ಕಾಮುಟೇಷನನ್ನು ಸ್ಮೂತ್ ಕಾಮುಟೇಷನ್ ಮಾಡ್ತಕ್ಕಂಥದ್ದು. ಹಾಗೆ ಮತ್ತೊಂದು ಬಂದ್ಬಿಟ್ಟೇನು ಅಲ್ಲಿ ಕಾರ್ಬನ್ ಬ್ರಷ್ನ ಹೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರ್ತಕ್ಕಂಥ ಕಾರ್ಬನ್ ಬ್ರಷನ್ನು ಬಳಸೋದ್ರಿಂದನೂ ರಫ್ ಕಾಮುಟೇಷನ್ ಸ್ಮೂತ್ ಕಾಮುಟೇಷನ್ ಆಗಿ ಚೇಂಜ್ ಆಗುತ್ತೆ. ಹಾಗೆಯೇ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ಆ ಒಂದು ಆಮೇಲೆ ಎಷ್ಟು ಸಮಯವನ್ನು ತಗೊಳುತ್ತೆ, ಅದು ಎಷ್ಟು ವೆರಿ ಲೆಸ್ ಸಮಯ ಇರುತ್ತೆ ಅಂತ ಗೊತ್ತಾಗಿದೆ ನಿಮಗೆ. ಅಷ್ಟು ಕಡಿಮೆ ಸಮಯದಲ್ಲಿ ಆಗ್ತಕ್ಕಂಥ ಒಂದು ಪ್ರೊಸೆಸ್ ಇದು. ಅದನ್ನೇ ನಾವಿಲ್ಲಿ ಕಾಮುಟೇಷನ್ ಎಫೆಕ್ಟ್ ಅಂತ ಹೇಳ್ತೀವಿ. ಹಾಗೆ ಮತ್ತೊಂದರಲ್ಲಿ ಬಿಗ್ಗರ್ ಹೆವಿ ಮಷಿನ್ಗಳಲ್ಲಿ ನಾವೇನು ಮಾಡ್ತೀವಿ, ಇಂಟರ್ಪೋಲ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ತೀವಿ, ಈ ಕಾಮುಟೇಷನ್ ಎಫೆಕ್ಟನ್ನು ತೆಗೆದು ಹಾಕ್ತೀವಿ. ಇಂಟರ್ಪೋಲ್ಗಳು ಹೇಗಿರಬೇಕು ಅಂದರೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಹೀಗಿರಬೇಕು ಅಂತ ಹೇಳ್ತೀವಿ. ಆ ಇಂಟರ್ಪೋಲ್ ವೈಂಡಿಂಗು ತಿಕ್ ವೈರ್ ಕಡಿಮೆ ಟರ್ನ್ಸಲ್ಲಿ ವೌಂಡ್ ಮಾಡ್ತೇವೆ. ಹಾಗೆಯೇ ಆ ವೈಂಡಿಂಗನ್ನು ಆರ್ಮೇಚರ್ಗೆ ಸೀರೀಸಲ್ಲಿ ಕನೆಕ್ಟ್ ಮಾಡ್ತದೆ. ಜೊತೆಯಲ್ಲಿ ಏನು ಈ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಉತ್ಪತ್ತಿ ಆಗ್ತಾಯಿತ್ತು ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಆ ಇಂಟರ್ಪೋಲ್ಸ್ಗಳು ಪ್ರೊಡ್ಯೂಸ್ ಆಗ್ತದೆ. ಇ ಎಮ್ ಎಫನ್ನು ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫನ್ನು ರೆಡ್ಯೂಸ್ ಮಾಡಿ ರಫ್ ಕಾಮುಟೇಷನ್ನ ಸ್ಮೂತ್ ಕಾಮುಟೇಷನ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಹೀಗೆ ಕಾಮುಟೇಷನ್ ಎಫೆಕ್ಟ್ ಅಂದ್ರೇನು ಅದನ್ನು ತೆಗೆಯೋದಕ್ಕೆ ಮಾಡ್ತಕ್ಕಂಥ ಇದು ಮೆಥಡ್ಗಳು ಯಾವುದು ಅನ್ನೋದನ್ನು ನಾವು ಇವತ್ತು ಈ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಲಾಸಸ್ ಆಫ್ ಎ ಡಿ ಸಿ ಮಷಿನ್ಸ್ ಇದ್ರ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.